ಆತ್ಮೀಯರೇ ನಮಸ್ಕಾರ. ನಾನು ನಿಮ್ಮ ಜ್ಯೋತಿಷಿ ಶಿವಪ್ರಸಾದ್ ಭಾರದ್ವಾಜ್. ಇತ್ತೀಚಿಗಿನ ದಿನಗಳಲ್ಲಿ ನಾವು ಗಮನಿಸ್ತಾ ಇರತಕ್ಕಂಥ ಒಂದು ವಿಚಾರ ಯಾವುದು ಅಂತ ಹೇಳಿದರೆ, ಪ್ರತಿಯೊಬ್ಬ ಮನುಷ್ಯನೂ ಕೂಡ ವ್ಯಾಪಾರಗಳನ್ನು ಮಾಡಲಿಕ್ಕೆ ಹೊರಟ ಸಂದರ್ಭದಲ್ಲಿ, ವ್ಯವಹಾರಗಳನ್ನು ಮಾಡಲಿಕ್ಕೆ ಹೊರಟ ಸಂದರ್ಭದಲ್ಲಿ ಅವನಿಗೆ ಅನೇಕ ರೀತಿಯ ಶತ್ರುಗಳು ಹುಟ್ಟಿಕೊಳ್ತಾರೆ. ಒಬ್ಬನು ಹೇಳಬಹುದು, ಅವನು ವ್ಯಾಪಾರ ಮಾಡದ ಹಾಗೆ ಮಾಡಬೇಕು. ಇನ್ನೊಬ್ಬನು ಅವನ ವ್ಯವಹಾರಗಳಿಗೆ ಸಂಬಂಧಪಟ್ಟ ಹಾಗೆ, ಏನು ಡಾಕ್ಯುಮೆಂಟರಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ತಡೆಗಳನ್ನು ತರಬಹುದು. ಅಥವಾ ಇನ್ನು ಕೆಲವರು ವಾಮಮಾರ್ಗೀಯವಾದ ತಂತ್ರಗಳನ್ನು ಅನುಸರಿಸಿಕೊಂಡು ಅವನ ವ್ಯಾಪಾರವನ್ನು ತಡೆಗಟ್ಟತಕ್ಕಂತಹ ಕೆಲಸವನ್ನು ಮಾಡಬಹುದು. ಒಟ್ಟಿನಲ್ಲಿ ಯಾವನೇ ಒಬ್ಬ ಮನುಷ್ಯನು ತನ್ನ ಹೊಟ್ಟೆಪಾಡಿಗೆ ಬೇಕಾಗಿ, ತನ್ನ ಜೀವನದ ಯಶಸ್ವಿಗೆ ಬೇಕಾಗಿ, ಕೀರ್ತಿ ಪ್ರತಿಷ್ಠೆ ಹೆಸರಿಗೆ ಬೇಕಾಗಿ, ಕೆಲವೊಂದು ಹೆಸರುಗಳಿಗೆ ಬೇಕಾಗಿ ಕೆಲವೊಂದು ಉದ್ಯಮಗಳನ್ನು, ಹೊಸ ಯೋಚನೆಗಳನ್ನು ಅನುಷ್ಠಾನಕ್ಕೆ ತರತಕ್ಕಂಥದ್ದು ಸಹಜ. ಈ ಸಂದರ್ಭದಲ್ಲಿ ಶತ್ರುಗಳನ್ನು ನಮ್ಮಿಂದ ದೂರ ಇಡುವುದಕ್ಕೆ ಇರುವಂತಹ 2 ಸೀಕ್ರೆಟ್ ವಿಷಯಗಳು ಯಾವುದಪ್ಪ ಅಂದರೆ, ಒಂದು, ನಾವು ನಮ್ಮ ಸೀಕ್ರೆಟನ್ನು ಬಿಟ್ಟುಕೊಡದೆ ಇರುವಂಥದ್ದು. 2ನೇಯದು, ವಾಮಮಾರ್ಗೀಯವಾದಂತಹ ತಂತ್ರಗಳನ್ನು ಅನುಸರಿಸಿ ಯಾರು ನಮಗೆ ಬಹಳಷ್ಟು ತೊಂದರೆಗಳನ್ನು ಮಾಡ್ತಾರೆಯೋ ಅದಕ್ಕೆ ಸಂಬಂಧಪಟ್ಟ ಹಾಗೆ ದೇವಿ ಕ್ಷೇತ್ರದಲ್ಲಿ ಒಂದು ಪರಿಹಾರವನ್ನು ಹೇಳ್ತೇನೆ. ಏನಪ್ಪ ಮಾಡಬೇಕು ಅಂದರೆ, ಮಂಗಳವಾರ ದಿನ ಇಲ್ಲ ಶುಕ್ರವಾರದ ದಿನ, ಅಮಾವಾಸ್ಯೆಗೋ ಹುಣ್ಣಿಮೆಗೋ ನೀವು ನಿಮ್ಮ ಮನೆಗಳಲ್ಲಿ ಗಟ್ಟಿಯಾದ ಟೈ ನೂಲನ್ನು ತೆಗೆದುಕೊಂಡು ಅದರಲ್ಲಿ 21 ಸಂಖ್ಯೆಯಲ್ಲಿ ನಿಂಬೆಹುಳಿಯನ್ನು ಸೇರಿಸಿಕೊಂಡು ಮಾಲೆ ಮಾಡಬೇಕು. ಈ 21 ನಿಂಬೆಹುಳಿಗಳ ಮಾಲೆಯನ್ನು ತೆಗೆದುಕೊಂಡು ಹೋಗಿ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೋ ಇಲ್ಲ ಭದ್ರಕಾಳಿ ದೇವಸ್ಥಾನಕ್ಕೋ ಅಥವಾ ಇನ್ಯಾವುದೋ ದೇವಿ ದೇವಸ್ಥಾನಕ್ಕೆ, ಚಾಮುಂಡೇಶ್ವರಿ ದೇವಸ್ಥಾನಕ್ಕೋ ಇಲ್ಲ ಒಂದು ಕಡೆ ಆ ದೇವಿ ದೇವಸ್ಥಾನಕ್ಕೆ ಆ ಹಾರವನ್ನು ಅರ್ಪಣೆ ಮಾಡಿದಲ್ಲಿಗೆ ನಿಮ್ಮ ಜೀವನದಲ್ಲಿ ಬರತಕ್ಕಂತಹ ಯಾವುದೇ ರೀತಿಯ ವಿಘ್ನಗಳು, ಅದು ಆರೋಗ್ಯ ವಿಷಯದಲ್ಲಿರಬಹುದು, ಮನಸ್ಸಿಗೆ ಸಂಬಂಧಪಟ್ಟ ವಿಚಾರದಲ್ಲಿರ್ಬೋದು, ನಿಮಗೆ ಆಗ್ತಿರುವಂತಹ ಆತಂಕ, ಭಯ, ಖಿನ್ನತೆ ಇರಬಹುದು, ಅಥವಾ ನಿಮಗೆ ಯಾರಾದರೂ ವಾಮಮಾರ್ಗೀಯವಾದ ತಂತ್ರಗಳು, ಯಾವುದಾದ್ರೂ ಮಾಟ ಮಂತ್ರಗಳನ್ನು, ಕೃತ್ರಿಮಾದಿ ದೋಷಗಳನ್ನು ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ತೊಂದರೆಗಳನ್ನು ಮಾಡಬೇಕು ಅಂತ ಬಯಸಿದ್ದರೆ ಆ ಶತ್ರುಗಳು 21 ದಿನದಲ್ಲಿ ನಾಶ ಹೊಂದುವುದು ನಿಶ್ಚಿತ. ಹಾಗಿದ್ದಾಗ ಬಂಧುಗಳೇ, ತಡ ಮಾಡಬೇಡಿ. ಯಾವುದೇ ಒಂದು ರೀತಿಯ ಶತ್ರುಗಳನ್ನು ಮಟ್ಟ ಹಾಕುವುದಕ್ಕೆ 21 ನಿಂಬೆಹುಳಿಯ ಮಾಲೆಯನ್ನು ದೇವಿ ದೇವಸ್ಥಾನಕ್ಕೆ ಸಮರ್ಪಣೆ ಮಾಡಿ ನೀವು ನಿಮ್ಮ ಜೀವನದಲ್ಲಿ ಯಶಸ್ವಿಯಾಗಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಮಾಪ್ತಿಗೊಳಿಸ್ತಾ ಇದ್ದೇವೆ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.